ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇದಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ವ್ಲಾಗ್, ಅಂದರೆ ಥರ್ಸ್ಡೇ ವ್ಲಾಗ್. ಈಗ ತಾನೇ ಜಸ್ಟ್ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾವು ಇವತ್ತು ಸಂಜೆನೇ ಲಕ್ಷ್ಮಿ ಕೂರಿಸ್ತೀವಿ. ಇವಾಗ ಅಂದರೆ ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗಿದ್ದಾರೆ. ಒಂದು 6:30-7 ಆ ಟೈಮಿಗೆ ಬರ್ತಾರೆ. ಸೊ ಅಷ್ಟರಲ್ಲಿ ಏನೇನೋ ಐಟಮ್ಸ್ ಬರ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಹೋಗಿ ತಗೊಬರೋಣ. ಆ್ಯಂಡ್ ನಾನು ಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸ್ತೀನಿ ಆ್ಯಂಡ್ ಹೇಗೆ ರೆಡಿ ಮಾಡ್ತೀನಿ, ನಾವು ಹೇಗೆ ಲಕ್ಷ್ಮಿನ ಕೂರಿಸ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ಹೋಗೋಣ ಹೋಗೋಣ ಬಾ ಹೋಗೋಣ ಬಾ ಹೋಗೋಣ ಬಾ ಹೋಗೋಣ ಬಾ 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 ಬೇಗ ಹೋಗ್ತೀನಿ ನಾನು. ಬಾ ಬಾ ಬೇಗ ಬಾ ಬೇಗ. ಗೈಸ್, ಫುಲ್ ಮಳೆ ಬರುತ್ತಿದೆ. ಇಷ್ಟೊತ್ತು ಇರಲಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ ಮಳೆ ಬರುತ್ತೆ. ಓಕೆ, ನಾನು ಕಳಿಸ್ಕೊಡ್ತೀನಿ. ಬೆಟರ್ ಒಂದು ಅಗರಬತ್ತಿ ಕೊಡಿ. ಗೈಸ್, ಇವಾಗ ಬಂದೆ, ಎಲ್ಲ ತೊಗೊಂಡು ಬಂದಿದ್ದೀನಿ. ತೆಂಗಿನಕಾಯಿ ಒಂದು ತಂದಿಲ್ಲ, ಅದೇನು ಸೈಜ್ ಗೊತ್ತಾಗಿಲ್ಲ ನನಗೆ ಅಂತ, ಅದನ್ನು ಆಮೇಲೆ ತೊಗೊಬರ್ತೀನಿ. ನಮ್ಮ ಬಾಬಾ ಹಬ್ಬಕ್ಕೆ ರೋಸ್ ಅಂದರೆ ಫ್ಲವರ್ಸ್ ಎಲ್ಲ ತಂದುಕೊಟ್ಟಿದ್ದಾರೆ. ಅದರಲ್ಲಿ ರೋಸ್ ತಂದುಕೊಟ್ಟಿದ್ದಾರೆ, ಅದು ಕಟ್ತಿದ್ದಾರೆ, ಇನ್ನೂ ಕಟ್ಟಬೇಕು. ಮತ್ತು ಈ ಫ್ಲವರ್ ತಂದುಕೊಟ್ಟಿದ್ದಾರೆ. ಇವದ ಹೆಸರು ಏನು ಅಂತ ನಂಗೆ ಗೊತ್ತಿಲ್ಲ ಗೈಸ್, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಹಾಗೆ ವೈಟ್ ಕಲರ್ ಸೇವಂತಿಗೆ ತಂದುಕೊಟ್ಟಿದ್ದಾರೆ. ಮತ್ತು ಹಾಗೆ ಇದು ಸ್ಟಾರ್ ಫ್ರೂಟ್ ತಂದುಕೊಟ್ಟಿದ್ದಾರೆ, ಸ್ಟಾರ್ ಫ್ರೂಟ್. ಹಾಗೆ ಚೇಪೆ ಹಣ್ಣು. ಮತ್ತು ಇದರಲ್ಲಿ ಬನಾನಾ. ಮತ್ತು ಇದು ಬ್ಲ್ಯಾಕ್ ಗ್ರೇಪ್ಸ್. ಗೈಸ್, ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿನ ಕರ್ಕೊಬರಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ಸಿಂಧಿ ಕಾಲೇಜ್, ಅದ್ರ ಪಕ್ಕನೇ ಪ್ರೆಸಿಡೆನ್ಸಿ ಕಾಲೇಜ್. ಯಾರಾದರೂ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ ಗೈಸ್. ಬಸ್ ಸ್ಟಾಪಿಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ಟ್ರಾಫಿಕ್ ಇದೆ ಅನಿಸುತ್ತೆ. ಆಗಲೇ ಕಾಲ್ ಮಾಡಿದರು ಬರ್ತಿದ್ದೀನಿ ಅಂತ. ಟ್ರಾಫಿಕ್ ಇದೆ ಅನಿಸುತ್ತೆ, ನೋಡಿ ಎಷ್ಟು ಟ್ರಾಫಿಕ್ ಇದೆಯೋ, ಫುಲ್ ಟ್ರಾಫಿಕ್, ಫುಲ್ ಜನ. ಇನ್ನೂ ಟ್ರಾಫಿಕ್ ಇರುತ್ತೆ ಗೈಸ್, ಇದೇನು ಇದು ಸುಮ್ಮನೆ ನಾರ್ಮಲ್ ಇದೆಲ್ಲ. ಗೈಸ್, ನಮ್ಮ ಮಮ್ಮಿ ಬಂದರು ಫೈನಲಿ. ಮಮ್ಮಿ ಈ ಕಡೆ ಬಾ, ಇಲ್ವಾ? ಚೆನ್ನಾಗಿದೆಯಾ? ಹಾಯ್ ಮಾಡು. ಹಾಯ್ ಗೈಸ್, ಈಗ ನಾನು ನಮ್ಮಪ್ಪ ಬಾಳೆಕಂಬ, ಮಾವಿನ ಸೊಪ್ಪು ಮತ್ತು ಎಲೆ ಅಡಿಕೆ, ಹೂವು ಎಲ್ಲ ತರಬೇಕಿತ್ತು. ಸೊ ತಗೊಬರಕ್ಕೆ ಹೋಗ್ತಾಯಿದ್ದೀವಿ, ಬನ್ನಿ ಹೋಗೋಣ. ಗೈಸ್ ಬಂದ್ವಿ, ಹೂವು ಲೋಟಸ್, ಬಾಳೆಕಂಬ ತೊಗೊಂಡಿದ್ದೀವಿ. ಮಾವಿನ ಸೊಪ್ಪು ಸಿಗ್ತಿಲ್ಲ, ಫುಲ್ ಖಾಲಿ ಆಗಿಬಿಟ್ಟಿದೆ. ತೆಂಗಿನಕಾಯಿ ತೊಗೋತಿದ್ದೀವಿ ಇವಾಗ. ಗೈಸ್, ಐಟಮ್ಸ್ ಎಲ್ಲ ಇವಾಗ ತೊಗೊಂಡು ಬಂದಿದ್ದೀನಿ. ಇವಾಗ ಊಟ ಮಾಡಿ ಲಕ್ಷ್ಮಿ ಕೂರ್ಸೋಕ್ಕೆಲ್ಲ ಸ್ಯಾರಿ ಎಲ್ಲ ಡ್ರೇಪಿಂಗ್ ಮಾಡ್ಕೊಳ್ಳೋಣ. ಊಟ ಆಯಿತು, ಸ್ಯಾರಿ ಡ್ರೇಪ್ ಮಾಡಿದ್ದೀನಿ. ಈಗ ಇಲ್ಲಿ ಇದು ರೆಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಬಾಳೆಕಂಬ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ಬ್ರೇಕ್ಫಾಸ್ಟ್. ಮತ್ತು ಇಲ್ಲಿ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಗೈಸ್, ಅಕ್ಷತೆ ಮಾಡ್ಕೊತಿದ್ದೀನಿ ಇವಾಗ.
ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಹಾಕಬೇಕು. ಗೈಸ್ ಇವಾಗ ಇದು ಬಿನ್ಗೆ ರೆಡಿ ಇದೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಆಗಲೇ ರೆಡಿ ಮಾಡಿದ್ನಲ್ಲ ಅಕ್ಷತೆ ಮತ್ತು ಕಾಯಿನು ಮತ್ತು 5 ಖರ್ಜೂರ, ಒಣ ಖರ್ಜೂರ ಮತ್ತು 5 ಬಾದಾಮಿ ಮತ್ತು 5 ದ್ರಾಕ್ಷಿ, ಒಣ ದ್ರಾಕ್ಷಿ ಮತ್ತು 1 ಅರಿಶಿನ ಕೊಂಬು ಮತ್ತು ಇದು ಲವಂಚ ಬೇರು, ಏಲಕ್ಕಿ, ಲವಂಗ, ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಜವೇದ್ ಪೌಡರು ಚೂರು, ಸ್ವಲ್ಪ ಜವೇದ್ ಪೌಡರು ಮತ್ತು ಇದರಲ್ಲಿ ಇದು ನೋಡಿ, ಇದರಲ್ಲೇನಿದೆ ಅಂದರೆ ಇದು ಗುಲ್ಗಂಜಿ ರೆಡ್ ಕಲರ್ದು, ಇದು ತಾವರೆ ಹೂವದು ಸೀಡ್ಸು, ಇದು ಮಮ್ಮಿ ಇದೇನಿದು, ಇದು ಕವಡೆ, ಏನು ಕವಡೆ, ಅದೇನು ಶ್ರೀಚಕ್ರ, ಚಕ್ರ ಅಲ್ಲ, ಏನೋ ಕವಡೆ ಹೇಳಿದಲ್ಲ ಅದು ಲಕ್ಷ್ಮೀ ಕವಡೆನಾ ಗೈಸ್? ಇದು ಲಕ್ಷ್ಮೀ ಕವಡೆ ಮತ್ತು ಇದು ಶ್ರೀಚಕ್ರ. ಇದನ್ನೆಲ್ಲ ಹಾಕ್ತಿದ್ದೀನಿ ಈಗ. ಒಬ್ಬಟ್ಟೆಲ್ಲ ರೆಡಿ ಆಗಿದೆ. ಇದನ್ನೊಂದು ಸ್ವಲ್ಪ ಆರಬೇಕು. ಫ್ಯಾನ್ ಹಾಕು. ಇನ್ನೊಂದು ಸ್ವಲ್ಪ ಆರಬೇಕು. ಇದು ಆರಿ ಅದು ಮೈದಾ ಹಿಟ್ಟೆಲ್ಲ ರೆಡಿ ಮಾಡಿದ್ದಾರೆ. ಸುಡಬೇಕು ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? 1:30 ಟೈಮ್, ನೈಟ್ 1:30 ಒಬ್ಬಟ್ಟು ಮಾಡ್ತಾಯಿದ್ದೀವಿ ನಾವು ಗೈಸ್. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಲಕ್ಷ್ಮಿ ಕೂರಿಸಿದ್ದೀವಿ. ಹೇಗಿದೆ ಅಂತ ಬೆಳಗ್ಗೆ ತೋರಿಸ್ತೀನಿ. ಬೆಳಗ್ಗೆ ಪೂಜೆ ಮಾಡ್ತೀವಲ್ಲ ಅವಾಗ ತೋರಿಸ್ತೀನಿ. ಜಸ್ಟ್ ಹೇಗೆ ರೆಡಿ ಮಾಡಿದ್ದೀವಿ ಅಂತ ಮಾತ್ರ ತೋರಿಸ್ತೀನಿ, ಅಂದರೆ ಏನೇನು ಪ್ರಿಪೇರ್ ಮಾಡಿದ್ದೀವಿ ಅಂತ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಎಸ್, ಎಲ್ರಿಗೂ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ದುಡ್ಡು ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಈಗ ತಾನೇ ಜಸ್ಟ್ ಪೂಜೆ ಮಾಡ್ಕೊಂಡು ಬಂದೆ. ಪೂಜೆ ಮಾಡಿರೋ ಕ್ಲಿಪ್ಪಿಂಗ್ಸ್ನ ಹಾಗೆ ಲಕ್ಷ್ಮಿ ತೋರಿಸಿರೋ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಹೋಗಿ ನೋಡ್ಕೊ ಬನ್ನಿ.
ಗೈಸ್ ನೋಡಿ, ಜಸ್ಟ್ ಪೂಜೆ ಆಯಿತು. ಈಗ ನಮ್ಮನೆ ಲಕ್ಷ್ಮಿನ ತೋರಿಸ್ತೀನಿ ನೋಡಿ ಗೈಸ್, ಹೇಗಿದೆ ನಮ್ಮನೆ ಲಕ್ಷ್ಮಿ. ಎಸ್ ಗೈಸ್, ನೋಡ್ಕೊಬಂದ್ರ ಹೇಗೆ ಪೂಜೆ ಮಾಡಿದ್ದೀನಿ, ಹಾಗೆ ಲಕ್ಷ್ಮಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್ ನೋಡಿ, ನಮ್ಮ ಅಜ್ಜಿ ಒಬ್ಬಟ್ಟು ಸುಡ್ತಿದ್ದಾರೆ. ಗೈಸ್ ನೈಟ್ ಒಬ್ಬಟ್ಟು ಸುಡಬೇಕಿತ್ತು ನಾವು, ಬಟ್ ಅದು ಹೂರ್ಣ ಸ್ವಲ್ಪ ತೆಳುವಾಗ್ಬಿಟ್ಟಿತ್ತು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಈಗ. ಸೊ ಈಗ ಸುಡ್ತೀವಿ. ಗೈಸ್ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಮನೆ ಹತ್ರನೇ ಇದೆ ಗಣೇಶ ದೇವಸ್ಥಾನ ಇದೆ, ಅಲ್ಲೇ ಹೋಗೋಣ. ಒಂದೇ ದೇವಸ್ಥಾನಕ್ಕೆ ಈಗ ಬನ್ನಿ ಒಳಗಡೆ ಹೋಗೋಣ. ಗೈಸ್ ದೇವಸ್ಥಾನದಿಂದ ಬಂದೆ ಇವಾಗ. ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಸೆಲೆಬ್ರೇಷನ್ನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶರಣ್ಯರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.